ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ವೀಕ್ಷಕರೇ, 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಇಲ್ಲಿ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ವೀಕ್ಷಕರೇ, ಇವತ್ತು ಕಾರ್ತಿಕ ಮಾಸದ ಮೊದಲನೇ ಶುಭ ಸೋಮವಾರ. ಈ ಶುಭ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಲಾಗುತ್ತೆ. ಶುದ್ಧ ಜಲದಿಂದ ಜಲಾಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತೆ. ಹಾಗಾಗಿ ನಾವು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಸಾಂಬ ಸದಾಶಿವನಿಗೆ ಸಲ್ಲಿಸುವಂತಹ ವಿಶೇಷ ಪೂಜಾರಾಧನೆಯಲ್ಲಿ ಖಂಡಿತವಾಗಿಯೂ ನೀವು ಕೂಡ ಪಾಲ್ಗೊಳ್ಳಿ, ಶಿವಾರಾಧನೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಬಹುದು. ಗುರುಜಿಯವರ ಹತ್ರ ನೇರವಾಗಿ ಮಾತಾಡಬಹುದು. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ. ಹಾಗಾಗಿ ಕರೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನೆಟ್ವರ್ಕ್ ಸಿಗುವಂತ ಜಾಗದಲ್ಲಿ ಮಾತಾಡಿ. ವಾಲ್ಯೂಮ್ ಕಂಪ್ಲೀಟ್ ಆಗಿ 0 ಅಲ್ಲಿಟ್ಟು ಅಂದ್ರೆ ಮ್ಯೂಟ್ ಅಲ್ಲಿಟ್ಟು ಮಾತಾಡಬೇಕು. ಟಿವಿಯನ್ನ ನೋಡಿಕೊಂಡು ಮಾತಾಡಬಾರ್ದು. ಆಚೆ ಬಂದು ಆರಾಮಾಗಿ ಗಾಬರಿ ಆಗದೆ ಸ್ಪಷ್ಟವಾಗಿ ಮಾತಾಡಿ. ಇನ್ನು ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇದು ನಮ್ಮ ಜಿ ಕನ್ನಡ ವಾಹಿನಿಯ ವಿಳಾಸ. ಇಲ್ಲಿಗೆ ನೀವು ಪತ್ರಗಳನ್ನು ಬರೀಬಹುದು. ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಪತ್ರವನ್ನು ಬರೀಬೇಕು. ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸಬೇಕು. ಇನ್ನು ಪತ್ರದಲ್ಲಿ ಹೆಸರು, ವಿಳಾಸ ಏನು ತಿಳಿಸೋದು ಬೇಡ ಅಂತ ಕೋಡ್ ಸಂಖ್ಯೆಗಳನ್ನು ಬರೆದಿರ್ತೀವಿ. ಅಂಥ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತೀವಿ. ಖಂಡಿತವಾಗಿಯೂ ಪತ್ರಗಳನ್ನು ಕೂಡ ಬರೀಬಹುದು. ಇನ್ನು ಇತ್ತೀಚೆಗಷ್ಟೇ ಒಂದು ಹೊಸ ಸದಾವಕಾಶವನ್ನು ಗುರುಜಿಯವರು ನಿಮಗೋಸ್ಕರ ಕಲ್ಪಿಸಿಕೊಟ್ಟಿದ್ದಾರೆ. ವಾಟ್ಸ್ಆಪ್ ವಿಡಿಯೋಗಳನ್ನು ನೀವು ಕಳಿಸಬಹುದು. 9538868222 9538886222. ಇಲ್ಲಿ ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಮತ್ತು ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಇದೆಲ್ಲ ಯಾವುದು ಬೇಕಾಗಿಲ್ಲ. ವಿಡಿಯೋ ಕ್ಲಾರಿಟಿ ಇರಲಿ, ಆಡಿಯೋ ಕ್ಲಾರಿಟಿ ಇರಲಿ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು, ಅವರ ನೇರವಾಗಿ ಅವರನ್ನು ನಾವು ಭೇಟಿ ಮಾಡಬೇಕು ಅಂತ ಅನ್ನೋರು 9742690055 9742690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜಿಯವರು ಯಾವಾಗ ಲಭ್ಯ ಇರ್ತಾರೆ, ಯಾವಾಗ ಅಪಾಯಿಂಟ್ಮೆಂಟ್ ಸಿಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜಿಯವರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ,
ಇನ್ನು ಕಾರ್ತಿಕ ಮಾಸದ ಮೊದಲನೇ ಶುಭ ಸೋಮವಾರದ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಧರ್ಮಸ್ಥಳ ಶ್ರೀ ಕ್ಷೇತ್ರ ದರ್ಶನ ಮಾಡೋದ್ರ ಮುಖಾಂತರ. ವೀಕ್ಷಕರೇ, ಇವತ್ತು ಮೊದಲನೇ ಕಾರ್ತಿಕ ಸೋಮವಾರ. ಹಾಗಾಗಿ ಈ ಶುಭ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಕ್ಷೇತ್ರದ ದರ್ಶನ ಮಾಡಿದ್ದಾಯಿತು. ಇನ್ನು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಜಲಾಭಿಷೇಕ, ಭಸ್ಮಾರ್ಚನೆ, ಬಿಲ್ವಾರ್ಚನೆ ನಿರ್ವಹಿಸಲಾಗುತ್ತೆ. ಪೂಜಾರಾಧನೆಯಲ್ಲಿ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ
ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಗುರುಗುರುತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಮಹೇಶ್ವರಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಗುರುಗುರುತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಕಾರ್ತಿಕ ಮಾಸದ ಮೊದಲನೇ ಸೋಮವಾರ ಕಾರ್ತಿಕ ಮಾಸ ಅಂದರೆ ಇದು ಬಹಳ ವಿಶೇಷವಾಗಿರತಕ್ಕಂಥ ಮಾಸ. ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ದೀಪಗಳು ಜಗತ್ತಿಗಷ್ಟೇ ಅಲ್ಲ, ಮನುಷ್ಯನ ಮನುಕುಲಕ್ಕೆ ಒಂದಷ್ಟು ವಿಶೇಷವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಕಾರ್ತಿಕ ಮಾಸದಲ್ಲಿ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಹಚ್ಚುವಂತಹ ದೀಪ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲದಲ್ಲೂ ಸಹಿತ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ. ಬೇಡಿದ ವರಗಳನ್ನು ಶೀಘ್ರವಾಗಿ ದೀಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ರಾವಣಾಸುರ ಆತ್ಮಲಿಂಗವನ್ನು ಕೇಳಿದ್ರು ಸಹಿತ ಅದನ್ನು ಸಹಿತ ದಯಪಾಲಿಸ್ಬಿಡ್ತಾನೆ ಭಗವಂತ. ಬೇಡಿದ್ದನ್ನು ಏನಾದರೂ ಸರಿ, ನೀನು ಕೇಳಿದ್ದೆ ನಾನು ಕೊಡ್ತಿದ್ದೇನೆ, ನೀನು ಕೇಳಿದ್ದನ್ನು ನಾನು ಕೊಡೋದು ನನ್ನ ಕರ್ತವ್ಯ, ಅದರ ಮುಂದಿನ ಸಾಧಕ ಬಾಧಕಗಳನ್ನು, ಅದರ ಅನುಭವಗಳನ್ನು ಅಥವಾ ಅದರಿಂದ ಬರ್ತಕ್ಕಂಥ ಲಾಭ ನಷ್ಟಗಳೇನು ಅದನ್ನು ಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ದು ನಿನ್ನ ಕರ್ತವ್ಯ ಅಂತ ಹೇಳ್ತಾನೆ. ಹಾಗಾಗಿ ಶಿವನ ಮಂದಿರದಲ್ಲಿ ಯಾರೇ ಒಬ್ಬರು ಹೋಗಿ ದೀಪವನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಸಾಕಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇನ್ನು ಕಾರ್ತಿಕ ಮಾಸ ಎಲ್ಲೆಲ್ಲೂ ದೀಪಗಳ ಮಾಸ. ದೀಪವನ್ನು ಹಚ್ಚಬೇಕು, ಶಿರದಿಂದ ಮೇಲಿರಬೇಕು ದೀಪ ಅಂತ ಹೇಳ್ತಾರೆ. ಅಂದರೆ ನೀವು ಹಚ್ಚುವಂಥ ದೀಪ ಮೇಲ್ಭಾಗದಲ್ಲಿಟ್ಟು ಆ ಮೇಲ್ಭಾಗದ ದೀಪದ ಬೆಳಕು ನಿಮ್ಮ ಮೇಲೆ ಬೀಳಬೇಕು, ಆಗ ಅದಕ್ಕೆ ನಮಸ್ಕಾರ ಮಾಡಬೇಕು ಅನ್ನೋದು ಒಂದು ಶಾಸ್ತ್ರದಲ್ಲಿದೆ. ಅದರಿಂದ ಆಕಾಶ ದೀಪ ಅಂತಲೂ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲೂ ಆಕಾಶ ದೀಪವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾದಂಥ ರೀತಿ ದೀಪಾರಾಧನೆ ಮಾಡುವಂತಹದ್ದು ಇಂದಿಗೂ ಸಹಿತ ಪದ್ಧತಿ ಇದೆ. ಪ್ರತಿನಿತ್ಯ ಅಂದರೆ ದೀಪಾವಳಿ ಆದ ನಂತರ ಆಕಾಶ ದೀಪವನ್ನು ಪ್ರತಿ ಕಾಲಗಳಲ್ಲೂ ಸಹಿತ ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯ ಮುಂಭಾಗದಲ್ಲೂ ದೀಪವನ್ನು ಹಚ್ಚುವಂತಹದ್ದು, ಬೆಳಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಯಾವುದೇ ದೇವಾಲಯಗಳಲ್ಲಾದರೂ ಸಹಿತ ಹೆಚ್ಚು ದೀಪಗಳ ಆರಾಧನೆ ನೋಡುವಂತಹದ್ದು ಇರೋದು ಯಾವುದಾದ್ರು ಒಂದು ಮಾಸ ಇದ್ರೆ ಅದು ಕಾರ್ತಿಕ ಮಾಸ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ, ಲಕ್ಷ ದೀಪೋತ್ಸವ, ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುವಂಥದ್ದು, ಧ್ವಜಸ್ತಂಭಗಳ ಸಾನ್ನಿಧ್ಯದಲ್ಲಿ ಹಚ್ಚುವಂಥದ್ದು, ಜೊತೆಗೆ ಶಿರದಿಂದ ಮೇಲಿರಬೇಕು. ನೀವು ಕೂತ್ಕೊಂಡಾದ್ರೂ ಹಚ್ಚಿ, ನಿಂತುಕೊಂಡಾದ್ರೂ ಹಚ್ಚಿ, ಒಟ್ಟಾರೆ ಶಿರದಿಂದ ಮೇಲಿರಬೇಕು. ಆ ದೀಪದ ಬೆಳಕು ಆ ಸಾನ್ನಿಧ್ಯ ಪೂರ್ಣವಾಗಿ ಪ್ರಜ್ವಲಿಸಬೇಕು. ಆ ಪ್ರಜ್ವಲಿಸುವಂತಹ ದೀಪದ ಬೆಳಕು ನಿಮ್ಮ ಮೇಲೆ ಬಿದ್ದಾಗ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಈ ಶುಭ ದಿನ, ಅಂದರೆ ಅದರಲ್ಲೂ ಕಾರ್ತಿಕ ಸೋಮವಾರ. ಇವತ್ತು ರಾಜ್ಯ ದೇಶ ವಿಶ್ವದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರ. ಮೊನ್ನೆಯಷ್ಟೇ ಕೇದಾರಲ್ಲಿ ನೋಡಿ, ಕೇದಾರ್ ಕ್ಷೇತ್ರದ ಪದ್ಧತಿ ಹೇಗಿದೆ ಅಂದರೆ ಕಾರ್ತಿಕ ಪ್ರಾರಂಭ ಆಗ್ತಾ ಇದೆ ಅನ್ನೋಷ್ಟರೊಳಗೆ ಕಾರ್ತಿಕದಲ್ಲಿ ಪೂಜೆ ನಿಲ್ಲುತ್ತೆ. ಅಂದರೆ ಅದನ್ನು ಕಾರ್ತಿಕ ಮಾಸ ಸಂಪೂರ್ಣವಾಗಿ ಭಗವಂತನೇ ಸೇವೆ, ಸಾಕ್ಷಾತ್ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಎಂಬತಕ್ಕಂತಹ ಪ್ರತೀತಿ ಇದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವೈಭವಪೂರಿತವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಶಂಕರರ ಪ್ರತಿಷ್ಠಾಪನೆ ಸಹಿತ ಬಹಳ ಅದ್ದೂರಿತವಾಗಿ ನಡೆಯಿತು. ಯಾಕೆಂದ್ರೆ ಶಂಕರರು ತನ್ನ ಬಾಲ್ಯದಲ್ಲೇ ಪ್ರಪಂಚವನ್ನ ಬಹಳಷ್ಟು ಸುತ್ತಾಡಿ ಧರ್ಮ ಪ್ರಚಾರವನ್ನು ಮಾಡಿ ಬಾಲ್ಯದಲ್ಲೇ ತಾನು ಕೊನೆಯಂದಾಗಿ ಕೈಲಾಸದಲ್ಲಿ ಸೇರಿದ. ಅಂದ್ರೆ ಕೈಲಾಸ ಅಂದ್ರೆ ಆ ಕೇದಾರನಾಥನ್ನೇ ಕೈಲಾಸ ಅಂತ ಹೇಳ್ತಾರೆ. ಅಂತಹ ಸಾನ್ನಿಧ್ಯದಲ್ಲಿ ಅಲ್ಲಿ ಅವರು ಅಲ್ಲಿ ಎದ್ರು. ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಅಲ್ಲಿ ಮುಂದೆ ಹೊರಟವರು ಹಿಂದೆ ಬರಲಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಅದಕ್ಕಾಗಿ
ಕೈಲಾಸ ಅಂತಲೇ ಹೆಸರಾಗಿರ್ತಕ್ಕಂಥ ಕೇದಾರ ಕ್ಷೇತ್ರದಲ್ಲಿ ಅಲ್ಲಿ ಶಂಕರರ ಪ್ರತಿಷ್ಠಾಪನೆ ಅಂದ್ರೆ ಮರುಪ್ರತಿಷ್ಠಾಪನೆ ಒಂದು ಸುಂದರವಾದಂತಹ ವಿಗ್ರಹವನ್ನ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿ ಒಂದು ವಿಗ್ರಹವನ್ನ ಶಂಕರರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡೋದು. ಜೊತೆಗೆ ಆ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಕೇದಾರನಾಥನ ದರ್ಶನ ಬಹಳ ಪರಮ ಪವಿತ್ರವಾಗಿರತಕ್ಕಂತಹದ್ದು. ಕೇದಾರನಾಥನ ದರ್ಶನ 6 ತಿಂಗಳು ಮಾತ್ರ ಇರ್ತಕ್ಕಂಥದ್ದು. ಬರೀ 6 ತಿಂಗಳು ಮಾತ್ರ ಕೇದಾರಲ್ಲಿ ಸ್ವಾಮಿಯ ದರ್ಶನ ಇದೆ. ಅದಾದ ನಂತರ ಪುನಃ ದೇವರ ಅಂದ್ರೆ ನಾರದ ಮಹರ್ಷಿಗಳು ಖುದ್ದಾಗಿ ನಾರದ ಮಹರ್ಷಿಗಳ ಬಂದು ಪೂಜೆಯನ್ನು ಮಾಡುವಂತ ಕಾಲ, ನಾರದ ಮಹರ್ಷಿಗಳು ಪೂಜೆಯನ್ನು ಮಾಡುವಂತ ಕಾಲ, ಅದನ್ನು ನೋಡ್ಲಿಕ್ಕೂ ಸಾಧ್ಯವಿಲ್ಲ, ಸಂಪೂರ್ಣವಾಗಿ ಹಿಮದಿಂದ ಮುಚ್ಚುವಂತಹ ಕಾಲ. ಅಲ್ಲಿ ಈ ಸಮಯದಲ್ಲಿ ಅಂದ್ರೆ ದೀಪಾವಳಿ ಆದ ನಂತರ, ದೀಪಾವಳಿಗೂ 1 ವಾರ ಇದೆ ಎಂದುವಾಗಲೇ ಸಾಕಷ್ಟು ಮಂಜಿನಿಂದ ಕೂಡಿರುತ್ತೆ. ಮಂಜಿನಿಂದ ಕೂಡಿರತಕ್ಕಂತಹದ್ದು ದೀಪಾವಳಿ ಹಬ್ಬ ಆದ ನಂತರ ಕಾರ್ತಿಕ ಪ್ರಾರಂಭದಲ್ಲಿ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿಕೊಳ್ಳುತ್ತೆ. ಆ ಪ್ರಾಂತ್ಯ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿಕೊಳ್ಳೋದ್ರಿಂದ ನರಮಾನವರು ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಯಾವಾಗ ಮಾನವರು ಆ ಕಡೆ ಹೋಗೋದಕ್ಕಾಗಲು ಆ ಸನ್ನಿವೇಶದಲ್ಲಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ನಾರದ ಮಹರ್ಷಿಗಳು ಬರ್ತಾರೆ ಎಂಬತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಬದ್ರಿ ಕ್ಷೇತ್ರ, ಕೇದಾರ್ ಕ್ಷೇತ್ರ, ಬದ್ರಿ ಮತ್ತು ಕೇದಾರ್ ಎರಡೂ ಸಂಪೂರ್ಣವಾಗಿ ದೀಪಾವಳಿಯಂದು ದೀಪವನ್ನು ಹಚ್ಚಿ ವಿಶೇಷವಾದಂತಹ ದೀಪ ಜೊತೆಗೆ ಕಮಲ ಪುಷ್ಪಗಳು, ಬಿಲ್ವಪತ್ರೆ, ಸುಗಂಧ ದ್ರವ್ಯಗಳು ಎಲ್ಲವನ್ನೂ ಸಹಿತ ಸ್ವಾಮಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡಿ ನಂತರ ಕದವನ್ನು ಕ್ಲೋಸ್ ಮಾಡ್ತಾರೆ. ಸ್ವಾಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಸ್ವರ್ಣ ರಚಿತವಾಗಿರ್ತಕ್ಕಂಥ ಕಿರೀಟವನ್ನ ತಳಡೆ ಉಕ್ಕಿ ಮಠದವರೆಗೂ ಉತ್ಸವದಲ್ಲಿ ತಂದ್ಬಿಡ್ತಾರೆ. ಆ ಉತ್ಸವದಲ್ಲಿ ಬಂದಂತಹ ಆ ಕಿರೀಟ ಏನಿದೆ ಅದಕ್ಕೆ ನಿತ್ಯವೂ ಇನ್ನು ಪೂಜೆ ಆಗ್ತಕ್ಕಂಥದ್ದು ಆ ಉಕ್ಕಿ ಮಠದ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆಯುತ್ತೆ. ಇಂದಿಗೂ ಆ ಪದ್ಧತಿಯಲ್ಲಿ. ಹಾಗೆ ಕಾರ್ತಿಕ ಮಾಸ ಅಲ್ಲೇ ಕೇದಾರಲ್ಲೇ ಹಾಗೆ ನಡೆಯುತ್ತೆ ಅಂದ್ರೆ ಇನ್ನ ಕಾಶಿ ಕ್ಷೇತ್ರದಲ್ಲಿ ಅಬ್ಬಾ, ಕಾಶಿಯಲ್ಲಿ ಇವತ್ತಿನ ದಿವಸ ಭಗವಂತನ ದರ್ಶನ ಮಾಡುವಂತ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಆದರೆ ಸಿಕ್ಕಂತವರ ಭಾಗ್ಯ ಅಂತೂ ಅದು ಹೇಳ್ತೀರದು, ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕಾಶಿ ಕ್ಷೇತ್ರದಲ್ಲಿ ಸ್ವಾಮಿಗೆ ನಡೆಯುವಂತಹ ಗೋಕ್ಷೇನ ಜೊತೆಗೆ ಅಭಿಷೇಕದ ನಂತರ 1 ಮಹಾಮಂಗಳಾರತಿ, ಆ 1 ಮಹಾಮಂಗಳಾರತಿ ಆಗುವವರೆಗೂ ನಿರಂತರವಾದಂತಹ ಅಭಿಷೇಕ. ಕಾರ್ತಿಕ ಮಾಸದ ಸೋಮವಾರ ಸ್ವಾಮಿಯ ಸ್ಪರ್ಶ ಆಗಲಿ, ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಭಿಷೇಕ ಆಗಲಿ, ಅಲ್ಲಿ ನೋಡತಕ್ಕಂಥದ್ದೇ ಒಂದು ಭಾಗ್ಯ. ಭಗವಂತ ಕೇಳ್ತಕ್ಕಂಥದ್ದು ಸುಂದರವಾದಂತಹ ವಿಶೇಷವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಜಲ ಮಾತ್ರ. ಆತನಿಗೆ ಜಲಾಭಿಷೇಕ ಬಹಳ ಪ್ರೀತಿ, ಅದಕ್ಕೆ ಆತನಿಗೆ ರುದ್ರಾಭಿಷೇಕ ಅಂತ ಹೇಳ್ತಾರೆ. ರುದ್ರ ಚಮಕ ಇದರಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸ್ತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದೇ ಒಂದು ಮಂತ್ರ ನಮ್ಮ ಇಹಪರಗಳಲ್ಲಿ ಮಾಡಿರ್ತಕ್ಕಂತಹ ಕರ್ಮಪರಗಳನ್ನು ದೂರ ಮಾಡುವಂತಹದ್ದು. ಅದಕ್ಕೋಸ್ಕರನೇ ಸರ್ವರೂ ಹೇಳ್ತಾರೆ, ಸಕಲರೂ ಹೇಳ್ತಾರೆ, ಸರ್ವಂ ಶಿವಮಯಂ ಅಂದರೆ ಎಲ್ಲವೂ ಶಿವನ ಅಧೀನ. ಶಿವನಾಜ್ಞೆಲೇದಿ ಚೀಮಗೂಡ ಖರ್ಚದು. ಒಂದು ಸಣ್ಣ ಕ್ರಿಮಿಕೀಟಗಳು ನಮ್ಮನ್ನು ಕಚ್ಚಬೇಕಾದ್ರೂ, ನಮ್ಮ ಹತ್ರ ಬರಬೇಕಾದ್ರೂ ಅದಕ್ಕೆ ಅವನ ಆಜ್ಞೆ ಬೇಕಂತೆ. ಅಂತಹ ಒಂದು ಶಿವಧ್ಯಾನ, ಶಿವನ ಆಚರಣೆ ಇದೆಲ್ಲವೂ ಸಹಿತ ಯಾವಾಗ ಮಾಡ್ಬೋದಪ್ಪ ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಮಾಡ್ಬೋದು. ವರ್ಷದ 365 ದಿವಸ ನಮ್ಮ ಪ್ರಾರಬ್ಧ ಕರ್ಮಗಳು ಏನಿದೆ ಆ ಕರ್ಮಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಅವತ್ತು 365 ಬತ್ತಿಗಳನ್ನು ಮಾಡಿ ಅವತ್ತು ಸ್ವಾಮಿಗೆ ವಿಶೇಷವಾದಂತಹ ಆರತಿ ಮಾಡ್ತಾರೆ, ದೀಪವನ್ನು ಹಚ್ಚುತ್ತಾರೆ. ಇಂದಿಗೂ ಸಹಿತ ದೇವಾಲಯದ ಮುಂಭಾಗದಲ್ಲಿ ಅಂದ್ರೆ ಶಿವನ ಆಲಯದ ಮುಂಭಾಗದಲ್ಲಿ ಒಂದು ಮುತ್ತಗದ ಎಲೆಯ ಮೇಲೆ ಒಂದಷ್ಟು ಅಕ್ಕಿಯನ್ನು ಹಾಕಿ, ಆ ತಂಡೂರ ಅಕ್ಕಿ ಹಾಕಿದ ನಂತರ ಅದರ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಅದರೊಳಗೆ 365 ಬತ್ತಿಗಳನ್ನು ಹಾಕಿ ತೈಲವನ್ನು ಹಾಕಿ ಆಗ ದೀಪವನ್ನು ಹಚ್ಚುವಂಥದ್ದು. ರಾತ್ರಿ ಸಂಧ್ಯಾಕಾಲದ ಹಚ್ಚುವ ಗೋಧೂಳಿ ಲಗ್ನದಲ್ಲಿ ಹಚ್ಚುವಂತ ದೀಪ ಬೆಳಗಿನ ಸೂರ್ಯನ ನಮಸ್ಕಾರ ಮಾಡಲಿಕ್ಕಾಗಿ ಕಾತುರತೆಯಿಂದ ಕಾಯುತ್ತಂತೆ. ಬೆಳಗಿನ ಸೂರ್ಯನಿಗೆ ಆ ಒಂದು ಬೆಳಕನ್ನು ತೋರಿಸಿದ ನಂತರ ಅದು ಶಾಂತವಾಗುತ್ತೆ ಎಂಬತಕ್ಕಂಥದ್ದು ಒಂದಷ್ಟು ಪದ್ಧತಿ ಇದೆ. ಹೇಳಬೇಕಂದ್ರೆ ವರ್ಷದ 365 ದಿವಸದ ಕರ್ಮಫಲಗಳು ದೂರ ಆಗಬೇಕಾದ್ರೆ ಕಾರ್ತಿಕ ಮಾಸದ ಈ ಸೋಮವಾರಗಳಲ್ಲಿ 365 ದೀಪವನ್ನು ಹಚ್ಚಿ ಆ ದೀಪವನ್ನು ಶಿವ ಸಾನ್ನಿಧ್ಯದಲ್ಲಿಟ್ಟು ಅದು ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಬೇಕು, ಆಗ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಬಹಳ ವಿಶೇಷ ಅಂತ. ಅದರಲ್ಲಿ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಂದಿರ ಅಂದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿತವಾಗಿ ಸಾಂಬ ಸದಾಶಿವನಿಗೆ ಅಭಿಷೇಕವನ್ನು ಮಾಡುತ್ತಾ ದೀಪವನ್ನು ಹಚ್ಚಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವದ್ ಧ್ಯಾನ ಆಗಲಿ, ಭಗವಂತ ಸಂಕಲ್ಪ ಆಗಲಿ, ಭಗವಂತನ ವಿಶೇಷವಾದಂತಹ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ ಎಂಬತಕ್ಕಂಥದ್ದೊಂದೇ ಇವತ್ತಿನ ಮಹಾಸಂಕಲ್ಪ. ಕೂತ್ಕೊಳ್ಳಿ. ಗುರುಜಿ, ಕಾಶಿ ಕ್ಷೇತ್ರದಲ್ಲಿ ಇವತ್ತಿನ ದಿನ ಹೇಗೆ ಆಚರಿಸಲಾಗುತ್ತೆ ಹೇಳ್ತಿದ್ರಿ? ಕಾಶಿ ಕ್ಷೇತ್ರವನ್ನ ಇವತ್ತು ದರ್ಶನ ಮಾಡಬೇಕು ಅಂತ ಬರ್ತಕ್ಕಂತಹ ಭಕ್ತರಿದ್ದಾರಲ್ಲ, ಭಕ್ತ ಸಾಗರ ಸಾಮಾನ್ಯವಾದ ದರ್ಶನ ಅಲ್ಲ. ಕಾಶಿ ಕ್ಷೇತ್ರಕ್ಕೆ ಒಳಗೆ ಅಲ್ಲಿರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲಿದ್ರೆ ಸಾಕು. ಕಾಶಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಹತ್ತಿರದಿಂದ ನೋಡ್ಬೇಕಾದ್ದಲ್ಲ. ಕಾಶಿ ಕ್ಷೇತ್ರದ ಆ ಗಂಗಾ ನದಿ ತಟದಲ್ಲಿ ಅಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸ್ನಾನ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಘಾಟು ಎಲ್ಲಾದರೂ ಸರಿ ಆ ಸಾನ್ನಿಧ್ಯಗಳಲ್ಲಿ ಕೂತು ಓಂ ನಮಃ ಶಿವಾಯ ಮಂತ್ರವನ್ನ 1008 ಸತಿ ಜಪಿಸಿದರೆ ಸಾಕು, ಭಗವಂತ ಪ್ರತ್ಯಕ್ಷನಾಗ್ತಾನೆ.
ಅಂತಹ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರ. ಎಷ್ಟೋ ಜನ ತನ್ನ ಕೊನೆ ಉಸಿರು ಎಳಿಬೇಕು, ಕ್ಷೇತ್ರದಲ್ಲೇ ಎಸಿಬೇಕು, ಅಲ್ಲಿ ಕೊನೆ ಉಸಿರು ಹೋಗಬೇಕು ಅಂತ ಎಷ್ಟೋ ಜನ ಸಾಲುಗಟ್ಟಿ ಕೂತ್ಕೊಂಡಿರ್ತಕ್ಕಂಥದ್ದು ಉಂಟು. ಕೊನೆಗೊಂದಷ್ಟು ಜನ ಕಾಶಿಯಲ್ಲಿ ಬಹುಶಃ ಈ ಒಂದು ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ಲೋ, ನನಗೂ ಗೊತ್ತಿರೋದು, ಮೊನ್ನೆನೇ ನನಗೂ ಈ ವಿಚಾರ ಒಬ್ಬರು ಹಿರಿಯರು ಹೇಳಿದ್ರು. ಕಾಶಿ ಕ್ಷೇತ್ರದಲ್ಲೇ ತನ್ನ ಕಡೆ ಉಸಿರು ಎಳಿಬೇಕು ಅಂತ ಹೇಳಿ ಅಲ್ಲಿನ ಒಂದಷ್ಟು ವಿಚಾರಗಳದ್ದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ವಿಷಯ ಹೇಳಿದ್ರು ಅದನ್ನ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತನ್ನ ಕೊನೆ ಉಸಿರು ಎಳೆದು ಈ ದೇಹ ಉಸಿರು ಎಳೆದ ನಂತರ ಈ ದೇಹದ ಕಾಲು ಭಗವಂತನ ಪಾದಕ್ಕೆ ಸೇರಬೇಕು, ಅಥವಾ ಆ ನದಿಯಲ್ಲಿ ಆ ಒಂದು ದಡದಲ್ಲಿ ಕಾಶಿ ಕ್ಷೇತ್ರದಲ್ಲೇ ಈ ದೇಹ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಮೊದಲೇ ಬರೆಸಿರ್ತಾರಂತೆ. ಅದಕ್ಕೆ ಇಷ್ಟು ದುಡ್ಡು ಅಂತಾನು ಕಟ್ಟಿರ್ತಾರೆ. ಅಂದ್ರೆ ಎಲ್ಲೇ ವ್ಯಕ್ತಿ ಮರಣ ಹೊಂದಿದ್ರು ಆ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯ ದೇಹವನ್ನ ಕಾಶಿ ಕ್ಷೇತ್ರಕ್ಕೆ ತಗೊಂಬಂದು ಅಲ್ಲಿ ಅದನ್ನು ದಹನ ಕ್ರಿಯೆಗಳನ್ನು ಮಾಡುವಂತಹದ್ದು, ಅದಕ್ಕಾಗಿ ಏನು ಮೌಲ್ಯ ಇರುತ್ತೋ ಆ ಮೌಲ್ಯವನ್ನು ಮೊದಲೇ ಕಟ್ಟಿರ್ತಾರಂತೆ. ಅಂದ್ರೆ ಆ ಕ್ಷೇತ್ರ ಇನ್ನೆಂಥ ಶಕ್ತಿವಂತದ್ದು ಅಂತ ಯೋಚನೆ ಮಾಡಿ. ಅಲ್ಲಿ ಹರಿಶ್ಚಂದ್ರ ಘಾಟ್ ಇದೆ, ಸಾಕಷ್ಟು ಘಾಟ್ಗಳಿದೆ. ಅದಕ್ಕಿಂತ ಹೆಚ್ಚಿನಾಗಿ ಮಣಿಕರ್ಣಿಕಾ ಘಾಟ್ ಅಂತ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಣಿಕರ್ಣಿಕಾ ಘಾಟ್ ಹತ್ರ ನಾನು ಸಾಕಷ್ಟು ಬಾರಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಮಣಿಕರ್ಣಿಕಾ ಘಾಟ್ ಹೇಗಿದೆ, ಅದೇ ಸಾನ್ನಿಧ್ಯದಲ್ಲಿ ಒಂದು ಶಿವನಿಗೆ ಅಭಿಷೇಕವನ್ನು ನಾವು ಮಾಡಿದ್ವಿ. ಅದು ಹಿಂದೆ ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀವಿ. ಒಟ್ಟಾರೆ ಅಂತಹ ಪರಮ ಪವಿತ್ರವಾಗಿರುವ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಕ್ಷೇತ್ರಗಳನ್ನ ನೋಡುವಂತ ಭಾಗ್ಯ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಅಂದ್ರೆ ತಪ್ಪಾಗುವುದಿಲ್ಲ. ಮಣಿಕರ್ಣಿಕಾ ಘಾಟ್ ಇರಲಿ, ಹರಿಶ್ಚಂದ್ರ ಘಾಟ್ ಇರಲಿ, ಇನ್ನಷ್ಟು ಬೇರೆ ಬೇರೆ ತರ ಘಾಟುಗಳಿರಲಿ, ಒಟ್ಟಾರೆ ಆ ಕ್ಷೇತ್ರ ಇರಲಿ, ಸ್ವಾಮಿಯ ಮೂಲ ಸಾನ್ನಿಧ್ಯವನ್ನು ಸಹಿತ ನಾವು ನೋಡಿದ್ದೀವಿ. ಅಂದ್ರೆ ಕಾಶಿ ಕ್ಷೇತ್ರದ ಮೂಲ ಸಾನ್ನಿಧ್ಯ, ಸಾಂಬ ಸದಾಶಿವನ ಸಾನ್ನಿಧ್ಯ, ಅಲ್ಲಿ ನಡೆದಂತ ಅಭಿಷೇಕ, ಆ ಕ್ಷೇತ್ರದ ಅಭಿಷೇಕ ಎಲ್ಲವನ್ನು ನಾವು ಕಣ್ತುಂಬಿಸಿಕೊಂಡಿದ್ದೀವಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನೋಡೋಣ ಮುಂದಿನ ವಾರ ಸಾಧ್ಯವಾದರೆ ಕಾಶಿಯ ಅಥವಾ ಇನ್ನೂ ವಿಶೇಷವಾಗಿರ್ತಕ್ಕಂಥ ಒಂದು ಕೇದಾರನಾಥನ ಮೂಲ ಸಾನ್ನಿಧ್ಯದ ಆ ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ ಆಗುತ್ತಾ? ಯಾಕೆಂದ್ರೆ ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಚಿತ್ರೀಕರಿಸಿರ್ತಕ್ಕಂಥದ್ದಿದೆ. ಅದೆಲ್ಲವನ್ನು ಮುಂದಿನ ವಾರ ನೋಡೋಣ. ಈಗ ಸಮಯ ಮುಂದೆ ಹೋಗೋದು ಬೇಡ, ಪಂಚಾಂಗವನ್ನು ತಗೊಳ್ಳೋಣ. ಪಂಚಾಂಗದ ಜೊತೆಗೆ ಸ್ವಾಮಿಗೆ ಅಭಿಷೇಕ ಇದೆ. ಇವತ್ತು ರಾಶಿಫಲದ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ. ವಾರದ ಮೊದಲನೇ ದಿವಸ ಕಾತುರತೆಯಿಂದ ಕಾಯುವಂತ ಎಷ್ಟೋ ಜನ ಇದ್ದಾರೆ. ಆದಷ್ಟು ಬೇಗ ರಾಶಿಫಲ ಮುಗಿಸಿ ಸಾಂಬ ಸದಾಶಿವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಭಗವಂತ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇ ಕಾಲಾಯ ಕಾಲಾಗ್ನೇ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಶ್ರೀ ಫ್ಲವನಾಮ ಸಂವತ್ಸರಿ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 8-11-2021 ಸೋಮವಾರ ಚತುರ್ಥಿ. ಇವತ್ತು ಮೂಲಾ ನಕ್ಷತ್ರ ಜೊತೆಗೆ ಮೊದಲನೇ ಕಾರ್ತಿಕ ಸೋಮವಾರ. ಮೊದಲನೇ ಕಾರ್ತಿಕ ಸೋಮವಾರ ಇವತ್ತು ಬಹಳ ವಿಶೇಷ. ಪ್ರತಿಯೊಂದು ಶಿವಾಲಯಗಳಲ್ಲೂ ಶಿವನಿಗೆ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ತುಂಬೆ ಹೂವಿನಿಂದ ಅರ್ಚನೆ, ಕೆಲವಷ್ಟು ಕ್ಷೇತ್ರಗಳಲ್ಲಿ ತುಂಬೆ ಹೂವಿನಲ್ಲೇ ಅಲಂಕಾರ. ಇನ್ನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಅಂತೂ ಇವತ್ತು ಜನಸಾಗರ ತುಂಬಿ ತುಳುಕ್ತಾ ಇರುತ್ತೆ. ಅಷ್ಟು ಜನಸಾಗರ ಇವತ್ತು. ಯಾಕೆಂದ್ರೆ ಆ ಸಾನ್ನಿಧ್ಯದ ಮಹಿಮೆ ಆಗಿದೆ. ಧರ್ಮಸ್ಥಳಕ್ಕೆ ಒಮ್ಮೆ ಅಲ್ಲಿ ಹೋಗಿ ಬರಬೇಕು, ಭಗವಂತನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಸಾಕಷ್ಟು ಜನಕ್ಕಿದೆ. ತಾವು ಸಹಿತ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ದರ್ಶನ ಮಾಡುತ್ತಿದ್ದೀರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇ ಕಾಲಾಯ ಕಾಲಾಗ್ನೇ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಧರ್ಮಸ್ಥಳ ಕ್ಷೇತ್ರ, ಮಂಜುನಾಥ ಕ್ಷೇತ್ರ, ಅಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಸಿಗುವಂತಹ ಮಹಾಪ್ರಸಾದ, ಯಾರೇ ಆಗಲಿ ಕ್ಷೇತ್ರ ಕೊಟ್ಟವರು ಅಲ್ಲಿ ಪ್ರಸಾದವನ್ನು ಕಣ್ತುಂಬ ಭಗವಂತನ ದರ್ಶನ, ಬಾಯಿಗೆ ಬೇಕಾದಂತಹ ಮಹಾಪ್ರಸಾದ, ಜೊತೆಗೆ ಒಂದಷ್ಟು ವಿಶ್ರಾಂತಿ, ಆ ಸುಂದರವಾದಂತಹ ಪ್ರಕೃತಿಯ ಮಡಿಲು, ಶಿವಶಕ್ತಿಯರ ವಾಸಸ್ಥಳ ಧರ್ಮಸ್ಥಳ ಕ್ಷೇತ್ರ. ಸಾಲದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಥವಾ ನಮಗಾಗುವಂತಹ ಒಂದಷ್ಟು ಅನ್ಯಾಯಗಳನ್ನ, ನಮಗಾಗುವ ಮೋಸದಗಗಳನ್ನ, ಅಥವಾ ಯಾರಾದರೂ ನಮ್ಮ ಮೋಸ ಮಾಡಿದ್ದಾರೆ ಅಂದ್ರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ರಕ್ಷಣೆ ಮಾಡುತ್ತಿರ್ತಕ್ಕಂಥ ಅಣ್ಣಪ್ಪನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಕಷ್ಟಗಳನ್ನ, ನಿಮಗಿರ್ತಕ್ಕಂಥ ಆಗಿರುವ ಮೋಸವನ್ನ ಭಗವಂತನ ಮುಂದೆ ಏನಾದರೂ ನೀವು ಬಿಚ್ಚಿಟ್ಟಿದ್ದೆ ಆದ್ರೆ, ಅಲ್ಲಿ ನೀವು ಭಗವಂತನ ಸಾನ್ನಿಧ್ಯದಲ್ಲಿ ಹೇಳಿದ್ದೆ ಆದ್ರೆ, ಖಂಡಿತ ಹೇಳ್ತೀನಿ ನೀವು ಊರಿಗೆ ಮರುಕಳಿಸುವುದರೊಳಗಾಗಿ ನಿಮ್ಮ ಸಮಸ್ಯೆ ಒಂದು ಪರಿಹಾರ ಸಿಕ್ಕಿರುತ್ತೆ. ಇವತ್ತಿಗೂ ಕೋರ್ಟು ಕಚೇರಿ ಸಂಬಂಧಪಟ್ಟಂತದ್ದು ಅಥವಾ ಯಾರಾದರೂ ಮೋಸ ಮಾಡಿದ್ರೆ, ಯಾರಾದರೂ ನಿಮಗೆ ತೊಂದರೆ ಕೊಟ್ಟಿದ್ರೆ ಅವರ ಹೆಸರನ್ನ ಬರೆದು ಅಥವಾ ಅವರಿಂದ ಏನಾದರೂ ಆಗಿರ್ತಕ್ಕಂಥ ತೊಂದರೆಗಳನ್ನು ಬರೆದು ಅಣ್ಣಪ್ಪನ ಹೆಸರಲ್ಲಿ 101 ರೂಪಾಯಿ ಮನಿ ಆರ್ಡರ್ ಮಾಡಿ ಕಾಗದಗಳು ಬರೆಯುವಂತಹವರು ಇವತ್ತಿಗೂ ಇದ್ದಾರೆ. ಬರೀ ಕಾಗದ ಬರೆದ್ರೆ ಸಾಕು, ಭಗವಂತನಲ್ಲಿ ಮುಟ್ಟಿದ್ರೆ ಸಾಕು. ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಇವೆಲ್ಲವನ್ನು ಸಹಿತ ಒಂದಷ್ಟು ವಿಚಾರ ಮಾಡ್ತಾರೆ. ಅದು ಯಾವ ಸಮಯದಲ್ಲಿ ಮಾಡ್ತಾರೋ, ಯಾವಾಗ ಭಗವತ್ ಸೇವೆ ನಡೆಯುತ್ತೋ, ಯಾವಾಗ ಭಗವಂತನಲ್ಲಿ ಕೂತು ಅವರು ಮಾತಾಡ್ಕೊಳ್ತಾರೋ. ಒಂದಂತೂ ಸತ್ಯ ಹೇಳಬೇಕಂದ್ರೆ ಕೈಲಾಸ ಕ್ಷೇತ್ರ, ಧರ್ಮಸ್ಥಳ ಶ್ರೀ ಮಂಜುನಾಥ ಕ್ಷೇತ್ರ, ಮಂಜುನಾಥ ಸ್ವಾಮಿಯ ಆ ಮಹಾಮಂಗಳಾರತಿ ದೃಶ್ಯಗಳನ್ನು ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಭಗವಂತ
ಅಘೋರೇಭ್ಯೋ ದಿಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ವೃಕ್ಷೇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ ಮಂಜುನಾಥೇಶ್ವರಾಯ ನಮಃ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುಜಿ, ಈಗ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಶಿವಾಲಯ ಇದ್ದರೆ ಆ ಶಿವ ದರ್ಶನ ಮಾಡಿ. ಇವತ್ತಿನಿಂದ ಈ ಕಾರ್ತಿಕ ಮಾಸ ಪ್ರತಿನಿತ್ಯ ಹೋಗಿ ದೀಪಾರಾಧನೆ ಮಾಡಿ ಬನ್ನಿ. ನೀವು ನಿಮ್ಮ ಸ್ವಹಸ್ತದಿಂದ ಮನೆಯ ಪ್ರಾಂತ್ಯದಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಅಲ್ಲಿ ದೀಪವನ್ನು ಹಚ್ಚುವಂಥದ್ದು ಬಹಳ ಶ್ರೇಯಸ್ಕರ. ಮತ್ತೊಂದು ಕಿವಿ ಮಾತು, ಮನೆಯ ಯಜಮಾನರು ಯಾರು ಮನೆಯ ಮಾಲೀಕರಿರ್ತೀರಿ, ಮನೆಯ ಯಜಮಾನರು ಅಂತ ಅಂದರೆ ಕುಟುಂಬವನ್ನ ನಿರ್ವಹಣೆ ಮಾಡತಕ್ಕಂತಹವರು, ಮನೆಯಲ್ಲಿ ಹೆಣ್ಣು ಮಕ್ಕಳು ನೀವೇನೇ ಮಾಡಿ ಹೆಣ್ಣು ಮಕ್ಕಳು ಮಾಡತಕ್ಕಂತಹ ಪೂಜಾ ಅನುಷ್ಠಾನದಿಂದ ಯಾವತ್ತಿಗೂ ಗಂಡನಿಗೆ ಒಂದು ನಾಲ್ಕಾಣಿಯಷ್ಟು ಲಾಭ ಇಲ್ಲ, ಅದು ತಿಳ್ಕೊಳ್ಳಿ. ಆದರೆ ಮನೆಯಲ್ಲಿರ್ತಕ್ಕಂತಹ ಪತಿದೇವರು ಅಂದರೆ ನಿಮ್ಮ ಯಜಮಾನರು ಅಥವಾ ತಂದೆ, ಮನೆಗೆ ಯಾರು ಹಿರಿದ್ದಾರೆ ಗಂಡಸರು, ಅವರು ನಿಮ್ಮ ಕೈಯಿಂದ ಹಚ್ಚುವಂತಹ ದೀಪ ನಿಮ್ಮ ಆರೋಗ್ಯ, ನಿಮ್ಮ ಶ್ರೇಯಸ್ಸು, ನಿಮ್ಮಿಂದ ನಿಮ್ಮ ಇಡೀ ಕುಟುಂಬದ ಬೆಳಕು. ಈ ರಹಸ್ಯವನ್ನು ಎಲ್ಲರೂ ತಿಳ್ಕೊಳ್ಳಿ. ಎಷ್ಟೋ ಜನ ಮನೆಗಳಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಶ್ರೀಮತಿಯವರು ಲಕ್ಷಣ ಪೂಜೆ ಮಾಡ್ತಾರೆ, ನನ್ನ ಹೆಂಡತಿ ಬಹಳ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೂಜೆ ಮಾಡ್ತಾಳೆ, ದೇವರ ಮನೆಯಿಂದ ಆಚೆನೇ ಬರೋಲ್ಲ. ಕರೆಕ್ಟು, ಆ ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಸುಮಂಗಲಿಯರಿಗೆ ಅರ್ಶನ ಕುಂಕುಮ ಕೊಡ್ತಾರೆ, ಬೇಕಾದಷ್ಟು ದಾನ ಧರ್ಮ ಮಾಡ್ತಾರೆ. ಬರ್ತಕ್ಕಂಥವ್ರಿಗೆ ಅನ್ನಪೂರ್ಣೇಶ್ವರಿಯಾಗಿ ಯಾರೇ ಒಬ್ಬರು ಬಂದರೂ ಸಹಿತ ಕಾಫಿ ಟಿಫನ್ ಆ ಟೈಮ್ ಏನ್ ಭಗವಂತ ಕೊಟ್ಟಿದ್ದಾನೋ ನಮ್ಮ ಮನೇಲಿ ಏನ್ ದವಸದಾನ ಇರ್ತೋ ಅದರಲ್ಲಿ ಅಡಿಗೆನೂ ಮಾಡಿ ಹಾಕ್ತಾರೆ. ಎಲ್ಲಾ ತರ ಪುಣ್ಯದ ಕೆಲಸಗಳನ್ನೂ ಹೆಣ್ಣು ಮಕ್ಕಳು ಮಾಡಿದ್ರು ಅವರಿಂದ 1 ರೂಪಾಯಿನಷ್ಟು ಅಥವಾ 4 ಆಣೆಯಷ್ಟು 10 ಪೈಸದಷ್ಟು ಲಾಭ, ಅಂದ್ರೆ ಅದರಿಂದ ಬರುವಂತಹ ಪುಣ್ಯ ಖಂಡಿತ ನಿಮ್ಮದಲ್ಲ. ನೀವು ಮಾಡುವಂತಹ ಪೂಜೆ ಪುನಸ್ಕಾರ ದಾನ ಧರ್ಮ ನಿಮ್ಮ ಸ್ವಹಸ್ತದಿಂದ ನೀವು ಹಚ್ಚುವಂತಹ ದೀಪ ನಿಮ್ಮ ಇಡೀ ಕುಟುಂಬದ ದೀಪವನ್ನು ಆ ಬೆಳಕು ಕೊಡುತ್ತೆ. ಅದಕ್ಕೆ ಮನೆಯಲ್ಲಿರ್ತಕ್ಕಂತಹ ಯಜಮಾನರು ಯಾರಿದ್ದೀರಿ ಹಿರಿಯರು, ತಾವು ಈ ಕಾರ್ತೀಕ ಮಾಸದಲ್ಲಾದರೂ, ಕಾರ್ತೀಕ ಮಾಸದ ಅದು ಹುಣ್ಣಿಮೆಯ ತನಕ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ, ಈ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗಾದರೂ ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಧ್ಯಾಕಾಲ ದೀಪವನ್ನು ಹಚ್ಚಿ. ಕಾರ್ತೀಕ ದೀಪೋತ್ಸವವನ್ನು ಕಾರ್ತೀಕ ಹುಣ್ಣಿಮೆ ಎಂದು ನೀವು ಸಾಧ್ಯವಾದಷ್ಟು ನಿಮ್ಮ ಶರದಿಂದ ಮೇಲ್ಭಾಗದಲ್ಲಿ, ಅಂದ್ರೆ ನೀವು ಎಷ್ಟು ಎತ್ತರ ಇದ್ದೀರಿ ಅಥವಾ ಅದಕ್ಕಿಂತ ಮೇಲ್ಭಾಗದಲ್ಲಿ ಒಂದು ಮೇಲ್ಭಾಗದಲ್ಲಿ ದೀಪವನ್ನು ಹಚ್ಚಿ, ಆ ದೀಪದ ತಳಭಾಗದಲ್ಲಿ ಅಂದ್ರೆ ದೀಪದ ಆ ಬೆಳಕು ನಿಮ್ಮ ಮೇಲೆ ನಿಮ್ಮ ಶರೀರದ ಮೇಲೆ ಬೀಳುವಂತ ರೀತಿ ಕೂತು ಅಲ್ಲಿ ಧ್ಯಾನ ಸಂಕಲ್ಪವನ್ನು ಮಾಡಿದ್ರೆ ವರ್ಷದ 365 ದಿವಸ ಮಾಡಿರುವ ಪ್ರಾರಬ್ಧ ಕರ್ಮಗಳನ್ನ ದೂರ ಮಾಡಿಕೊಳ್ಬಹುದು. ಅದಕ್ಕೆ ಆಕಾಶ ದೀಪ ಅಂತ ಹೇಳ್ತಾರೆ. ಇವತ್ತಿಗೂ ಕೆಲವು ಕಡೆ ಪದ್ಧತಿಗಳಿದೆ ಆಕಾಶ ಬುಟ್ಟಿ ಕಟ್ಟುವಂತಹದ್ದು. ಮನೆ ನೋಡಿ, ಮನೆ ಮುಂಭಾಗದಲ್ಲಿ ಒಂದು ಮೇಲ್ಗಡೆ ಒಂದು ದೀಪವನ್ನು ಹಾಕಿರ್ತಾರೆ, ಒಂದು ಎಲೆಕ್ಟ್ರಿಕ್ ದೀಪ ಆಗಿರ್ಬೋದು, ಯಾವುದೋ ದೀಪ, ಒಟ್ಟು ಆಕಾಶ ಬುಟ್ಟಿಯಲ್ಲಿ ದೀಪ, ಅದನ್ನು ಪಕ್ಷಿ ದೀಪ ಅಂತ ಹೇಳ್ತಾರೆ, ಆಕಾಶ ಬುಟ್ಟಿ ಅಂತ ಹೇಳ್ತಾರೆ, ಆಕಾಶ ದೀಪ ಅಂತಾರೆ. ಆಕಾಶದಲ್ಲಿ ದೀಪವನ್ನು ಹಚ್ಚುವಂತ ಶಕ್ತಿ ನಮ್ದಲ್ಲ, ಆದರೆ ಮನೆಯ ಮೇಲ್ಭಾಗದಲ್ಲಾದರೂ ಒಂದು ದೀಪವನ್ನು ಹಚ್ಚಿ ಆ ದೀಪದ ಬೆಳಕಲ್ಲಿ ಸಂಪೂರ್ಣವಾದಂತಹ ಮನೆಗೆ ಬೆಳಕನ್ನು ಕೊಟ್ರೆ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ದೋಷ ದೂರ ಆಗಬೇಕಾದ್ರೆ ಆ ಯಜ್ಞ ಈ ಯಜ್ಞ, ಆ ಬಿಲ್ಡಿಂಗ್ ಒಡಿ ಈ ಬಿಲ್ಡಿಂಗ್ ಒಡಿ, ಆ ಮೂಲೆ ಒಡಿ ಈ ಮೂಲೆ ಒಡಿ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷಣವಾಗಿ ಈ ಕಾರ್ತೀಕ ಮಾಸದ ಹುಣ್ಣಿಮೆ ಎಂದು ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡದ ಹತ್ರ ಒಂದು ದೀಪವನ್ನು ಹಚ್ಚಿದ್ರೆ, ಅದು 365 ಬತ್ತಿಗಳಲ್ಲಿ ದೀಪವನ್ನು ಹಚ್ಚಿದ್ರೆ ಅದು ಶ್ರೇಯಸ್ ಉಂಟಾಗುತ್ತೆ, ದೋಷ ದೂರ ಆಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾದಂಥ ಸುಲಭನಾದಂಥ ಚುಟುಕಾದಂಥ ಅನುಷ್ಠಾನ ಇದು. ಇದನ್ನು ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳಬಹುದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು, ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬಹುದು.
ಇವತ್ತು ನೀವು ಮಾಡಬೇಕಾಗಿರತಕ್ಕಂತಹ ಕೆಲಸ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದನವನ್ನು ಕಾಣಬೇಕು, ಹೊಸದನ್ನು ನಾವು ಚಿಂತನೆ ಮಾಡಬೇಕು ಅಂದರೆ ಈ ಕಾರ್ತಿಕ ಮಾಸದ ಕಾರ್ತಿಕ ಸೋಮವಾರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಉಪ್ಪು ದಕ್ಷಿಣಾಭಿಮುಖದಲ್ಲಿ ನಿಂತು ದೃಷ್ಟಿ ತೆಗೆದ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಶಿವಾರಾಧನೆ ಮಾಡತಕ್ಕಂಥದ್ದು ಇನ್ನಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಯಾವುದೇ ಕಾಲದಲ್ಲಾದರೂ ಭಗವಂತನಿಗೆ ಒಂದಷ್ಟು ಬಿಲ್ವಪತ್ರೆ ಮತ್ತು ತುಂಬೆ ಹೂವನ್ನ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ಶರೀರದ ಮೇಲೆ ಇಟ್ಟರೆ ಅಷ್ಟೇ ಫಲಗಳನ್ನು ಸಿದ್ಧಿಪಡ್ಕೊಳ್ತೀರಿ. ಜೊತೆಗೆ ಶಿವನಿಗೆ ಜಾತಿ ಮತ್ತು ಭೇದವಿಲ್ಲ. ಶಿವನಿಗೆ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಎಲ್ಲಿ ಶಿವಲಿಂಗ ಕಾಣುತ್ತೋ ಅಲ್ಲೊಂದಿಷ್ಟು ಒಂದು ಬೊಗಸೆ ಜಲವನ್ನು ಹಾಕಿ ಭಗವಂತನಿಗೆ ನಿಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡಿದ್ರು ಸಹಿತ ಪರಮ ಪವಿತ್ರ ಪುಣ್ಯ ಅಂತ ಹೇಳ್ತಾರೆ. ನೋಡಿ, ವಿಷ್ಣು ದೇವಾಲಯದಲ್ಲಿ ಗರ್ಭಗುಡಿಗೆ ನಾವು ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಶಿವ ಮಂದಿರಗಳಲ್ಲಿ, ಎಷ್ಟೋ ಶಿವ ಮಂದಿರಗಳಲ್ಲಿ ನಮ್ಮನ್ನು ಸಹಿತ ಎಲ್ಲರನ್ನೂ ಸಹಿತ ಅಲ್ಲಿ ಅಭಿಷೇಕಕ್ಕೆ ಅಣಿ ಮಾಡಿಕೊಡ್ತಾರೆ. ಅಂದರೆ ಶಿವನಿಗೆ ಜಾತಿ ಮತ್ತು ಭೇದವಿಲ್ಲ. ಶಿವನ ವಾಸಸ್ಥಳವೇ ಸ್ಮಶಾನವಾಸ, ಅಂದರೆ ರುದ್ರದೇವರನ್ನ ಆ ಸಾನ್ನಿಧ್ಯದಲ್ಲಿರ್ತಾರೆ. ಅಲ್ಲೂ ಸಹಿತ ಮಡಿ ಆಚಾರ ಇದೆ, ಆದರೆ ಕೆಲವಷ್ಟು ಭಾಗಗಳಲ್ಲಿ ಮಾತ್ರ. ಆದರೂ ಶಿವಲಿಂಗ ಎಲ್ಲೇ ಕಂಡ್ರೂ ನಿಮ್ಮ ಸ್ವಾಸ್ಥ್ಯದಿಂದ ಶುದ್ಧ ಜಲವನ್ನ ಅಭಿಷೇಕ ಮಾಡಿದ್ರೆ ಪುಣ್ಯ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಇವತ್ತು ಮೇಷರಾಶಿಯವರಿಗಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವೇನು ಭಯಪಡಬೇಕಾದಿಲ್ಲ. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಳಬಹುದು. ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವೇನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ವೃಷಭ ರಾಶಿಯವರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಯಾರು ನಮಗೆ ಆಗ್ತಾರೋ ಬಿಡ್ತಾರೋ, ಒಟ್ಟಾರೆ ಹೇಳಬಹುದಂದ್ರೆ ಕೆಲವಷ್ಟು ಜನ ನಿಷ್ಠೂರವಾಗಿ ನಡ್ಕೊಂಡು ಬಿಡ್ತಾರೆ. ನಮ್ಮ ಕರ್ಮ ಫಲವೋ ಏನೋ, ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪ್ರಾರಬ್ಧ ಕರ್ಮ, ನಮ್ಮ ಕರ್ಮ ಫಲ ಸರಿಯಿಲ್ಲ ಅಂದಾಗ ಎಲ್ಲರೂ ಸಹಿತ ನಮ್ಮನ್ನು ದೂಷಣೆ ಮಾಡೋರೇ ಆಗ್ತಾರೆ. ಹಾಗೆ ಅಂತಹ ಪರಿಸ್ಥಿತಿ ಇವತ್ತಾದ್ರಿಂದ ಸ್ವಲ್ಪ ಧೈರ್ಯ ತಂದುಕೊಳ್ಬೇಕು. ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು, ಹಿರಿಯರು ಯಾರೊಬ್ಬರಾದರೂ ಸಹಿತ ಆದಷ್ಟು ಸಂಸ್ಕಾರದ ದಾರಿಯಲ್ಲಿದ್ದರೆ, ಆ ಸಂಸ್ಕಾರ ಸಂಸ್ಕೃತಿಯಲ್ಲಿದ್ದರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸುವಂತ ಕಾಯಕವನ್ನ ಇವತ್ತು ತಾವು ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ಮೊದಲು ನಾವು ಕೇಳಬೇಕಾದ್ದು, ಊಟ ಮಾಡ್ತೀರಾ, ಟಿಫನ್ ಮಾಡಿದ್ರಾ, ಅಥವಾ ಒಂಚೂರು ಆಹಾರ ತಗೊಳ್ತೀರಾ, ಅಥವಾ ಕಾಫಿ ಕುಡಿತೀರಾ, ಏನಾದರೂ ಒಂದು ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಒಂದು ಲೋಟ ಹಾಲು ಕಾಫಿ ನೀರಲ್ಲಿ ಕುಡಿ. ಇವತ್ತು ಕೋಟಿ ಸಂಪಾದನೆ ಮಾಡಿದ್ರು ಸಹಿತ ಕ್ಷಣ ಮಾತ್ರದಲ್ಲಿ ಭಗವಂತ ಒಂದು ಸತಿ ಕಣ್ಣು ಮುಚ್ಚಿದರೆ ಪುನಃ ಕಣ್ಣು ತೆಗಿಲಿಕ್ಕೆ ಬಿಡೋದಿಲ್ಲ. ಆದರೆ ಕಣ್ಣು ತೆಗೆದಿರುವಷ್ಟು ದಿನ ಮಾತ್ರ ನಾವು ಏನಾದರೂ 4 ಜನಕ್ಕೆ ಸಹಾಯ ಮಾಡಬಹುದು, ಒಂದಿಷ್ಟು ಒಳಿತನ್ನ ಮಾಡಬಹುದು. ಮಾಡಿದಷ್ಟು ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು. ಆದರೆ ನಾವಿರುವ ಒಳಗಾರೆ ಏನು ದಾನ ಧರ್ಮ ಪೂಜೆ ಪುನಸ್ಕಾರ ಮಾಡ್ತೀವಿ, ಇರುವ ತನಕ ಯಾವ ವಸ್ತ್ರ ಅಲಂಕಾರಗಳನ್ನು ನಡೆಸಿರ್ತೀವಿ, ಇರುವ ತನಕ ಏನು ಸಮೃದ್ಧಿಯಾದಂಥ ಅನ್ನ ಪ್ರಸಾದವನ್ನು ಊಟ ಮಾಡಿರ್ತೀವಿ, ಅದಷ್ಟೇ ಅವತ್ತಿಗವತ್ತು ಸಿಗ್ತಕ್ಕಂಥದ್ದು. ನಾಳೆ ಬೆಳಗಿನ ಬದುಕಿದು ಅಥವಾ ಮಧ್ಯಾಹ್ನದ ಊಟ ಇದು ಯಾವುದೂ ನಮಗೆ ಗೊತ್ತಿಲ್ಲ. ಮಧ್ಯಾಹ್ನದ ಊಟನೇ ಗೊತ್ತಿಲ್ಲ, ಇನ್ನು ನಾಳೆ ಬದುಕೇನು ಏನು ಹೇಳಕ್ಕಾಗತ್ತೆ. ಹಾಗಾಗಿ ಎಷ್ಟೋ ಜನ ಇವತ್ತು ನಾವು ತಿಳ್ಕೊಳ್ಬೇಕು, ಈ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯನ್ನು ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೋ ಅವರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಅಂತ ವಿಶೇಷವಾದಂಥ ದಿನ ಕಾರ್ತಿಕ ಸೋಮವಾರ. ಅದರಲ್ಲೂ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದಾನೆ, ಬೃಹಸ್ಪತಿ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೂ ಸಹಿತ ಹಣಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡತಕ್ಕಂಥದ್ದು, ಯಾರೊಬ್ಬರನ್ನ ನಂಬತಕ್ಕಂಥದ್ದು, ನಂಬಿ ಮೋಸ ಆಗುವಂಥದ್ದು, ಮೋಸ ಮಾಡುವಂತಹದ್ದು, ಇದೆಲ್ಲವೂ ಸಹಿತ ಸಾಕಷ್ಟು ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ಇದೇ ಪ್ರಕಾರ ಆಗುತ್ತೆ. ಅಸಮಾಧಾನ ತುಂಬಿರುತ್ತೆ, ಯಾವುದೂ ತೃಪ್ತಿ ಇರೋದಿಲ್ಲ. ಏನೋ ಸಾಧನೆ ಮಾಡಬೇಕು, ಏನೋ ಮಾಡಬೇಕಾಗಿತ್ತು, ಅಥವಾ ಇನ್ನೇನೋ ನಡೀಬೇಕಾಗಿತ್ತು, ಏನೂ ಆಗ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಸಿಗೆ ಬಾಧೆ ಇದೆ, ಆ ವ್ಯಥೆ ಇದೆ. ಆದರೆ ಇವತ್ತು ಅರ್ಥಗರ್ಭಿತವಾದಂತಹ ಜೀವನಕ್ಕೆ ನೀವು ಕಾಲಿಡಬಹುದು. ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ 4:15 ತನಕ, 1:20ರಿಂದ 4:15 ಇವತ್ತು ಮಿಥುನ ರಾಶಿಯವರಿಗೆ ಸಾಕಷ್ಟು ಲಾಭ ಇರತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಮಾಡುವಂತಹದ್ದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು, ಕೊಟ್ಟಂತಹ ವ್ಯವಹಾರಗಳು ಏನ್ ಮಾಡಬೇಕು ಅನ್ಕೊಂಡಿದ್ರು ಆ ವ್ಯವಹಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತ ಒಂದು ಕಡೆ ಅಷ್ಟೇ ಮನಸ್ಸಿಗೆ ಸಮಾಧಾನ, ಮತ್ತೊಂದು ಕಡೆ ಅಷ್ಟೇ ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ತಂದುಕೊಳ್ಳಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಬಹುದು. ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ವೃತ್ತಿಪರವಾಗಿ ತಾವು ಏನ್ ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಯನ್ನು ಸಾಕಷ್ಟು ಲಾಭಾಲಾಭವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು.
ಅಂದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತೀರಿ. ಆದರೆ ಸಣ್ಣದಾದಂತಹ ಅಸಮಾಧಾನ ಇರೋದ್ರಿಂದ ನೀವು ಮಾಡಬೇಕಾದ್ದು ತುಂಬೆ ಹೂ ಆಗಲಿ ಅಥವಾ ಬಿಳಿ ಎಕ್ಕದ ಹೂ ಆಗಲಿ, ಸ್ವಾಮಿಗೆ ಬಿಲ್ವಪತ್ರೆ ಆಗಲಿ ಅಥವಾ ಒಂದಿಷ್ಟು ಗೋಕ್ಷೀರ ಆಗಲಿ, ಇಂತಹದ್ದನ್ನ ಶಿವ ಮಂದಿರಕ್ಕೆ ಕೊಟ್ಟು ಅಥವಾ ಯಾರು ತುಂಬಾ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಬಡತನದಲ್ಲಿದ್ದಾರೆ, ಆ ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಅಂತಹವ್ರನ್ನ ಹುಡುಕಿ ಅವ್ರಿಗೊಂದಿಷ್ಟು ಅನ್ನದಾನವನ್ನು ಕೊಡಿ. ಆಗ ಶಿವ ತೃಪ್ತನಾಗ್ತಾನೆ. ಹಸಿದ ಹೊಟ್ಟೆಗೆ ಅನ್ನವನ್ನು ಹಾಕಿದ್ರೆ ನೀವು ಮಾಡುವಂತಹ ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರಗಳು ಯಾವುದೇ ಇರಲಿ, ಇದೆಲ್ಲವನ್ನು ಮೀರಿರ್ತಕ್ಕಂಥ ಫಲ ಯಾವಾಗ ಸಿಗುತ್ತೆ ಅಂದ್ರೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಕೊಡೋದ್ರಿಂದ, ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ, ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ, ಇನ್ನೊಬ್ಬರ ಬದುಕಲ್ಲಿ ನಾವು ಬೆಳಕಾಗಿ ನಿಂತರೆ ಅದಕ್ಕಿಂತ ದೊಡ್ಡದಾದಂತಹ ಯಜ್ಞ ಇಲ್ಲ ಅಂತ ಧರ್ಮಶಾಸ್ತ್ರಗಳು ಹೇಳ್ತಾ ಇದೆ. ಅದರಿಂದ ಆ ಒಂದು ಬದುಕನ್ನ ಕರ್ಕಾಟಕ ರಾಶಿಯವರು ಇವತ್ತು ನಡೆಸಿದ್ರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿಗ ಸಿಂಹ ರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ, ವಿಶೇಷಗಳನ್ನು ಸೃಷ್ಟಿಪಡಿಸಿಕೊಳ್ತಕ್ಕಂಥ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತಾ ಇರ್ತೀರಿ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12ರಿಂದ 12:45 ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಸಣ್ಣ ಸಮಸ್ಯೆ ಅನ್ಕೊಂಡೆ ದೊಡ್ಡ ಸಮಸ್ಯೆಗಳಾಗಬಹುದು, ನಿಷ್ಠೂರಕ್ಕೆ ದಾರಿಯಾಗಬಹುದು, ಕುಟುಂಬದಲ್ಲಿ ವ್ಯಾಜ್ಯಗಳು, ಕಲಹಗಳು ಉಂಟಾಗಬಹುದು, ಅಥವಾ ಆತ್ಮೀಯರು ಸ್ನೇಹಿತರ ಮಧ್ಯದಲ್ಲಿ ಒಂದಷ್ಟು ಬಿರುಕುಂಟಾಗುವಂತಹ ಸನ್ನಿವೇಶವೂ ಇವತ್ತು ಕಾಣಬಹುದು. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಜಾತವೇದಸೇ ಸನವಾಮ ಸೋಮರಾದಿತೋ ನಿದಹಾತಿ ವೇದಾಹ ಸನಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಂ ಸಾಜ್ವಲಂತೀಂ ವೈಲೋಚನೀಂ ಕರ್ಮವಲೇ ಸುಷ್ಟಾಂ ದುರ್ಗಾಂ ದೈವೀಗುಂ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಡಿ. ಒಳ್ಳೆಯದಾಗಲಿ. ಇವತ್ತು ದುರ್ಗಾ ಪ್ರಾರ್ಥನೆ ಸಿಂಹರಾಶಿಯವರಿಗೆ ಬಹಳಷ್ಟು ಶ್ರೇಯಸ್ಸನ್ನು ತರತಕ್ಕಂತಹದ್ದು. ಇನ್ನು ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥದ್ದು, ಹಾಗೆ ಸಾಕಷ್ಟು ಆತ್ಮೀಯರಾಗಿ ನಡ್ಕೊಂಡು ಅವರಲ್ಲೇ ಮೋಸ ಆಗುವಂಥ ಪರಿಸ್ಥಿತಿ ಇವತ್ತು ಕನ್ಯಾರಾಶಿಯವರು ಇದೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಕುಟುಂಬದ ಹಿರಿಯರು ಏನು ಹೇಳ್ತಾರೋ ಅವರು ಮಾತಿನಂತೆ ಆಲಿಸಿ, ಅಥವಾ ನಿಮಗೆ ಅನುಭವಸ್ಥರು ಏನು ಹೇಳ್ತಾರೋ ಅದನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ನಾನು ನಂದು ಎಂಬತಕ್ಕಂತಹ ಮದಮಾತ್ಸರಿ ಅಷ್ಟು ಒಳ್ಳೆಯದಲ್ಲ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಸಹಿತ ಮನಸ್ತಾಪ ತಂದುಕೊಂಡ್ಬಿಡ್ತೀರಿ. ಹಾಗೆ ಇವತ್ತಿನ ದಿವಸ ವೃತ್ತಿಪರವಾಗಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು, ಏನಾದ್ರು ಒಂದು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಬೇಕು ಅಂದ್ರೆ ಅಲ್ಲಿ ಸಾಧ್ಯವಿಲ್ಲದಂತ ಪರಿಸ್ಥಿತಿಯಲ್ಲಿದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ದೂರ ಮಾಡಿಕೊಂಡ್ರೆ ಅಷ್ಟೇ ಒಳಿತಾಗತ್ತೆ. ಇವತ್ತು ಸಾಧ್ಯವಾದ್ರೆ ಮಧ್ಯಾಹ್ನ ಆಗಲಿ ಸಂಜಾ ಕಾಲ ಆಗಲಿ ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉಪ್ಪು, ಒಂದು ಚಿಟಿಗೆಯಷ್ಟು ಅಕ್ಕಿ, ಈ ಮೂರನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಕನ್ಯಾ ರಾಶಿಯವರು ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ತೀವಿ. ಕನ್ಯಾ ರಾಶಿಯವರು ಮನೆಯಿಂದ ಆಚೆ ಕೊಡಬೇಕಾದ್ರೆ ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ 2 ದೀಪಗಳನ್ನು ನಡೆಸಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶಿವನ ಪ್ರಾರ್ಥನೆ ಮಾಡ್ಕೊಂಡು ನಂತರ ಹೊರಡಿ, ಅಷ್ಟೇ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕೆಲವು ಕೆಲಸಗಳಲ್ಲಿ ಗೆಲ್ತೀರಿ, ಸಾಕಷ್ಟು ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಕುಟುಂಬದ ನಿರ್ವಹಣೆಗಾಗಿ ಅಥವಾ ಉದ್ಯೋಗದ ಪ್ರಗತಿಗಾಗಿ, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಗಾಗಿ, ಅಥವಾ ಆತ್ಮೀಯರನ್ನೋ ಅಥವಾ ಕುಟುಂಬದ ಸದಸ್ಯರನ್ನೋ ಮತ್ತೊಬ್ಬರ ಸಹಾಯದಿಂದಲೂ ಇನ್ನೊಂದು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗಫಲ. ನಿಮಗೆ ಇಷ್ಟವಾಗಿರತಕ್ಕಂತಹ ಕೆಲವಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡೋದು, ಖರೀದಿ ಮಾಡತಕ್ಕಂಥದ್ದು, ಅಥವಾ ವೃತ್ತಿರಂಗದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು, ಒಟ್ಟಾರೆ ಹೇಳಬೇಕಂದ್ರೆ ಅಧಿಕವಾದಂತಹ ಲಾಭ ಸಿಗುವಂತ ದಿನ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಕೋಪ ಬರ್ಬೋದು. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ತುಲಾರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಪಡಿಸಿಕೊಳ್ತೀರಿ. ಹಾಗೆ ಭಗವಂತ ಆಯಾ ಕಾಲಕ್ಕೆ ಏನು ಕೊಡಬೇಕು ಆಗಿರ್ತಾನೋ, ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ಕೊಡುವಂತದ್ದನ್ನು ಸ್ವೀಕರಿಸಿ ಹೆಚ್ಚು ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆಯೊಂದಿಗೆ ಶುಭ ಸಂಚಾಕಾಲ ಗೋಧೂಳಿ ಲಗ್ನದಲ್ಲಿ ಕಾರ್ತಿಕವಾದಂತಹ ಈ ಮಾಸ ದೀಪವನ್ನು ಹಚ್ಚಿ ಮತ್ತಷ್ಟು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನನೂ ಚೆನ್ನಾಗಿದೆ, ಶುಕ್ರನ ಅನುಗ್ರಹವೂ ಇದೆ. ತುಂಬಾ ದಿನಗಳ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು. ಆ ಸಾಧನಾ ಫಲದಿಂದಲೇ ಒಂದಷ್ಟು ಲಾಭವನ್ನು ಗಳಿಸಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಳಬಾರದು. ಜೊತೆಗೆ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು.
ಆದರೆ ಯಾವುದು ಬೇಡವೋ ಅದ್ರ ಬಗ್ಗೆ ಹೆಚ್ಚು ಆಲೋಚಿಸ್ತಿರ್ತೀರಿ, ಯಾವುದು ಸರಿ ಇಲ್ವೋ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇರ್ತೀರಿ. ಆ ಆಲೋಚನೆಗಳನ್ನು ಸಮಂಜಸವಾಗಿ ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಅದರೊಂದಿಗೆ ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಿದ್ಧಿಪಡಿಸಿಕೊಳ್ತೀರಿ. ಇದರ ಜೊತೆಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಆತನ ಕೃಪಾಶೀರ್ವಾದ ಪಡೆದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ವ್ಯವಹಾರ ಚೆನ್ನಾಗುತ್ತೆ, ಅಂದುಕೊಂಡಷ್ಟು ಕೆಲಸ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮಾ? ಎಂ ಕೀರ್ತನ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬಳ್ಳಾರಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮಮ್ಮಿ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆನೂ ಮಾತಾಡ್ಬೇಕು. ಆಯ್ತಮ್ಮ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಮ್ಮಿ ಆರೋಗ್ಯ ಸರಿಗಿರಲ್ಲ ಗುರುಜಿ. ಪದೇ ಪದೇ ಅವ್ರಿಗೆ ಹಾರ್ಟ್ ಪೇಷಂಟ್. ಪದೇ ಪದೇ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗೋದು ಎಲ್ಲ ಮಾಡಿದೀವಿ, ಚಿಕಿತ್ಸೆ ಎಲ್ಲ ಕೊಡ್ಸಿದೀವಿ, ಅಂದ್ರೂ ಕೂಡ ಹಾರ್ಟ್ ಬೀಟ್ ಸರಿಯಾಗಿ ಆಗ್ತಿಲ್ಲ. ಪದೇ ಪದೇ ಹಾರ್ಟ್ ಬೀಟ್ ರೇಟ್ ನಿಂತೋಗೋದು ಹಂಗೆಲ್ಲ ಆಗ್ತಿರುತ್ತೆ. ಅಲ್ಲಿ ಸರಿಯಾದಂತಹ ವೈದ್ಯರ ಸಲಹೆ ತಗೊಂಡಿದ್ದೀರಾ? ಯಾರನ್ನ ಮೆಡಿಕಲ್ ಚೆಕಪ್ ಮಾಡಿಸಿದಿರಾ? ಒಳ್ಳೆ ಡಾಕ್ಟರ್ ನೋಡ್ಸಿದಿರಮ್ಮ? ಹಾ, ಎಲ್ಲ ಮಾಡ್ತಿದೀವಿ. ಅದಕ್ಕೆ ಸ್ಟೆಂಟ್ ಕೂಡ ಹಾಕ್ತಿದೀವಿ ಸರ್. ಅಂದ್ರೂ ಅವ್ರಿಗೆ ಪದೇ ಪದೇ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗೋದು ಹಂಗೆಲ್ಲ ಆಗ್ತಿರುತ್ತೆ. ಬಹುಶಃ ಏನಾದ್ರು ಆಲೋಚನೆ ಮಾಡ್ತಾರ ಅಂತ. ಅವ್ರ ಆಲೋಚನೆಗಳು ಜಾಸ್ತಿ ಇದ್ರೆ ಏನಾದ್ರು ಯೋಚನೆ ಮಾಡೋದು, ಯಾವ್ದ್ರ ಬಗ್ಗೆ ಆದ್ರೂ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಸಡನ್ ಆಗಿ ಎದ್ದು ಓಡಾಡ್ತಕ್ಕಂಥದ್ದು, ಅಥವಾ ಏನಾದ್ರು BP ಇದ್ದು ಸ್ವಲ್ಪ ತಲೆ ತಿರುಗುವಂತದ್ದು, ಇಂಥದ್ದೆಲ್ಲ ಆದಾಗ ಹಾರ್ಟ್ ಬೀಟ್ಸ್ ಆಟೋಮೆಟಿಕ್ ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗ್ಬಿಡುತ್ತೆ. ಇಂಥ ಪರಿಸ್ಥಿತಿನಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ ಅಷ್ಟೇ ಅಮ್ಮ ದಾರಿ. ಅವ್ರ ನಕ್ಷತ್ರ ಏನು? ಅದು ನನಗೆ ಗೊತ್ತಿಲ್ಲ ಸರ್. ಅಮ್ಮ ಇದ್ದಾರ ಹತ್ತಿರದಲ್ಲಿ? ಇಲ್ಲ, ಅವರು ಇಲ್ಲ, ನಾನ್ ಬೇರೆ ತಳಿದ್ದೀನಿ. ಮತ್ತೆ ಅಮ್ಮ ಹತ್ತಿರದಲ್ಲಿಲ್ಲ, ಅಮ್ಮನ ಜನ್ಮ ನಕ್ಷತ್ರ ಗೊತ್ತಿಲ್ಲ, ಯಾವುದೇ ಒಂದು ಆಧಾರ ಇಲ್ದಿರ ಅಮ್ಮನ ಬಗ್ಗೆ ನಾನು ಏನು ಹೇಳಿ? ಆದ್ರೆ ಒಂದಂತೂ ಸತ್ಯ, ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ಇಟ್ಕೋಬೇಕಾದ್ದು. ನೋಡಮ್ಮ, ಅದು ಒಂದು ವಿಶೇಷವಾಗಿರತಕ್ಕಂತಹ ಗುಣ ಮತ್ತು ಅದು ಬೇಕಾಗಿರುವಂತಹದ್ದು ಎಲ್ಲರಿಗೂ. ಅಮ್ಮ ಯಾರಿಗ್ ಬೇಡ? ಅಮ್ಮ ಇಲ್ದಿದ್ರೆ ಬದುಕೇ ಇಲ್ಲ. ಅದರಿಂದ ಅಮ್ಮ ಇರುವ ತನಕ ನಮ್ಮ ಬದುಕು ನಾವು ಅವ್ರನ್ನ ಚೆನ್ನಾಗಿ ಗಮನಿಸಬೇಕಾದ್ದು ಧರ್ಮ. ಅದಕ್ಕೆ ಒಬ್ಬರಲ್ಲ ಒಬ್ಬರು ವೈದ್ಯರ ಸಲಹೆ ತೆಗೆದುಕೋ. ಇಂಥ ಪರಿಸ್ಥಿತಿಗಳು ಬಂದಾಗ ಏನು ಟ್ಯಾಬ್ಲೆಟ್ ಕೊಡಬೇಕು, ಯಾವ ರೀತಿ ಅವ್ರು ನೋಡ್ಕೋಬೇಕು, ಯಾವ ರೀತಿ ಅವ್ರನ್ನ ಸಮಾಧಾನ ಪಡಿಸಬೇಕು. ನನ್ ಕೇಳಿದ್ರೆ ಟ್ಯಾಬ್ಲೆಟ್ ಎಲ್ಲದಕ್ಕಿಂತ ಹೆಚ್ಚಿನಾಗಿ ಯಾರಾದರೂ ಮಕ್ಕಳು ಅವರ ಹತ್ರ ಇದ್ದು ಕನಿಷ್ಠ ಪಕ್ಷ ಈ ಸಮಯದಲ್ಲಿ ಅವರು ಸೇವೆ ಸಲ್ಲಿಸುವಂತದ್ದು ಬಹಳ ಒಳ್ಳೇದು ಅಂತ ನಂಗನ್ಸುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿಗ ಧನುರಾಶಿ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ಹಾಗಾಗಿ ಹಣಕಾಸಿನ ಬಗ್ಗೆ ಭಯಪಡಬೇಕಾದಿಲ್ಲ. ವ್ಯವಹಾರಗಳ ಬಗ್ಗೆ ಅಧಿಕವಾದಂತಹ ಲಾಭ ಇದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ಸ್ವಲ್ಪ ಅನುಕೂಲವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಏನೋ ಒಂದು ತರಹ ಚಿಂತನೆ ನಿಮ್ಮನ್ನು ಬಾಧಿಸ್ತಿರಬಹುದು. ಆದರೂ ಸಹಿತ ಧರ್ಮ ಮಾರ್ಗದಲ್ಲಿ ನಡೆದಾಗ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆನಲ್ಲೂ ಒಂದಷ್ಟು ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಶಿವಾರಾಧನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗನ ಸಾನ್ನಿಧ್ಯ ಇದೆಯೋ ಆ ಶಿವಲಿಂಗ ಇರತಕ್ಕಂಥ ಕಡೆ ಯಾರು ಪೂಜೆ ಮಾಡ್ಲಿಕ್ಕೆ ಆಗದಿರ ಎಲ್ಲೋ ಒಂದು ಕಡೆ ಇರತಕ್ಕಂಥ ಶಿವಲಿಂಗಗಳಿಗೆ ಅಂತಹದ್ದನ್ನು ಹುಡುಕೊಂಡು ಅಲ್ಲಿ ಒಂದಷ್ಟು ಶಿವಾಷ್ಟೋತ್ರ ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು. ಆ ಶಿವಲಿಂಗಕ್ಕೆ ವಿಶೇಷವಾದ ಅಲಂಕಾರ ಬೇಡ, ಒಂದು ಬಗ್ಸೆಯಷ್ಟು ಜಲವನ್ನೆಲ್ಲ ಹಾಕಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿದ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಯಾಕೆಂದ್ರೆ ಶಿವ ಪ್ರಾರ್ಥನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ.
ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ವೃತ್ತಿಪರವಾಗಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೊಂಡಿರ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳದಿರಾ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿ ಇದ್ದು ಇದರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶಿವಾರಾಧನೆಯೂ ಬೇಕು, ಜೊತೆಗೆ ಶನೈಶ್ಚರನ ಮಹಾಮಂತ್ರವನ್ನ ಜಪ ಮಾಡತಕ್ಕಂಥದ್ದು ಬಹಳ ಉತ್ತಮ. ಅದಕ್ಕಾಗಿ ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರವಿರಲಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವೂ ಇರಲಿ. ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾವುದಾದ್ರೂ ಶಿವಮಂದಿರಕ್ಕೆ ಹೋಗಿ ಶಿವಮಂದಿರದಲ್ಲಿ ಶಿವ ದರ್ಶನ ಮಾಡಿ ಶಿವ ಸಾನ್ನಿಧ್ಯದ ದರ್ಶನ ಆದ ನಂತರ ಹೊರಗಡೆ ಬಂದಾಗ ಹೊರಗಡೆ ಇರತಕ್ಕಂತಹ ಯಾರಾದರೂ ಭಿಕ್ಷಕರು ಅಥವಾ ಒಂದಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಸಾಧು ಸಂತರಿಗೂ ಯಾರಿಗಾದ್ರೂ ಸರಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ದಾನ ಧರ್ಮವ ಮಾಡಿ. ಕನಿಷ್ಠ ಪಕ್ಷ ಒಂದು ₹2 ₹10 ನೀವು ಕೊಟ್ಟರೂ ಸಹಿತ, ಅಥವಾ ಅವರ ಹಸಿವನ್ನು ನೀಗಿಸುವಂತ ಕಾಯಕ ಮಾಡಿದ್ರು ಸಹಿತ, ಅಥವಾ ಅವ್ರ ಕಡೆಗೂ ಸ್ವಲ್ಪ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಒಂದು ಪದಾರ್ಥ ಕೊಡ್ತಕ್ಕಂಥದ್ದು ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ ಮಕರ ರಾಶಿಯವರು. ಆದರೆ ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಹಿತ ಒಂದಿಷ್ಟು ಕಣ್ಣೀರು ಹಾಕುವಂಥದ್ದು, ಮನಸ್ಸಿಗೆ ನೋವು ಮಾಡ್ಕೊಳ್ತಕ್ಕಂಥದ್ದು, ಯಾವ್ದಾದ್ರು ಒಂದು ಸಮಸ್ಯೆ ನಿಮ್ಮನ್ನು ಹೆಗ್ಲೇರುವಂಥ ಪರಿಸ್ಥಿತಿ ಇವತ್ತಾಗಬಹುದು. ಅದು ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ. 3ರ ತನಕ ಮಾತ್ರ ಮಕರ ರಾಶಿಯವರಿಗೆ ಅಷ್ಟು ಸಮಂಜಸವಾದಲ್ಲ. 3ರ ನಂತರ ಸಾಕಷ್ಟು ಒಳಿತನ್ನ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಭಗವತ್ ಸಂಕಲ್ಪ ಇದೆ. ಭಗವಂತನ ನೀವೇನು ಕೋರ್ಕೊಳ್ತೀರೋ, ಏನನ್ನು ಬೇಡ್ತಿರೋ ಆ ಬೇಡಿದ್ದನ್ನ ಭಗವಂತ ದಯಪಾಲಿಸುವಂತಹ ದಿನ. ಜೊತೆಗೆ ನಿಮ್ಮ ಅದೃಷ್ಟದ ಮನೆ ಬಾಗಿಲು ತೆಗೆಯುವಂತ ದಿನ. ಹಾಗೆ ಸಾಂಬ ಸದಾಶಿವನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲ ಎಲ್ಲಾದರೂ ಒಂದು ಶಿವಮಂದಿರದಲ್ಲಿ ವಿಶೇಷವಾಗಿ ಒಂದು ದೀಪಾರಾಧನೆ ಮಾಡಿ. ಭಗವತ್ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಸಲ್ಲಿಸಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಈ ಮಧ್ಯದಲ್ಲಿ ಯಾರಾದರೂ ಹಸಿವಲ್ಲಿ ಒದ್ದಾಡುವಂಥವರಿಗೆ ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ. ಸಾಧ್ಯವಾದರೆ ವಿಶೇಷವಾದಂತಹ ಪೂಜಾ ಅನುಷ್ಠಾನ, ಭಗವತ್ ಸಂಕಲ್ಪ, ಈ ಸಮಯದಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಈಡೇರಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಒಂದಷ್ಟು ಲಾಭವನ್ನು ಗಳಿಸುವಂತಹದ್ದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರತಕ್ಕಂಥದ್ದು ಸಹಜವೇ. ಆ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಒಳ್ಳೆ ಮನಸ್ಸಿನಿಂದ ತಾವು ತೀರ್ಮಾನ ತಂದುಕೊಂಡ್ರೆ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ ಇದಾಗಬಹುದು. ಅಥವಾ ಒಂದಷ್ಟು ಜನ ಮೋಸ ಮಾಡ್ತಿದ್ದಾರೇನೋ, ಮೋಸಕ್ಕೊಳಗಾಗ್ತಾ ಇದ್ದೀನೇನೋ, ಆ ಮೋಸ ನಾನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುತ್ತೇನೋ, ಈ ಪ್ರಕಾರವಾದಂತಹ ಒಂದಷ್ಟು ಚಿಂತನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೂ ಭಯಪಡಬೇಡಿ, ಧೈರ್ಯವಾಗಿದ್ದು ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಹೆಚ್ಚು ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಎಂತಹ ಅಸಮಾಧಾನ ಇದ್ರೂ ಆ ಸಮಾಧಾನಕರವಾದಂತಹ ಬದುಕನ್ನು ತಾವು ಕಾಣಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಬನ್ನಿ, ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮ್ಮ. ನನ್ನ ಹೆಸರು ಕಾವ್ಯ ಅಂತಾರೆ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಜಮಖಂಡಿನ ಮಾತಾಡೋದು. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಹಲೋ. ನಮ್ ಬಗ್ಗೆನೇ ಕೇಳಬೇಕಾಯ್ತು. ಹಾ, ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ ಬಗ್ಗೆನೇ ಕೇಳಬೇಕಾಯ್ತು ಗುರುಜಿ. ಜಮಖಂಡಿಯಲ್ಲಿ ಮಳೆ ಬರ್ತಾ ಇದೆಯಾ? ಬಿಸಿಲು ಜಾಸ್ತಿ ಇದೆಯಾ? ಬಿಸಿಲಿದೆ ಗುರುಜಿ. ಬಿಸಿಲು ಜಾಸ್ತಿ, ಅಲ್ಲಿ ಬಿಸಿಲಿದೆ. ಬೆಂಗಳೂರು ಪೂರ್ತಿ ಚಳಿ ಇದೆ. ಇಲ್ಲಿ ಬಿಸಿಲು ಜಾಸ್ತಿ, ಸೆಕೆ ಬಾಳ ಇದೆ. ಹೇಳಮ್ಮ, ಏನ್ ವಿಚಾರ ತಿಳ್ಕೊಬೇಕು ತಾಯಿ? ಗುರುಜಿ, ಇವತ್ತ ಕಷ್ಟ ಪರಿಹಾರ ಆಯ್ತು ಅಂತ ಇವತ್ತು ಶಿವನ ಆರಾಧನೆಯಿಂದ ನಂದು ಕಷ್ಟ ಪರಿಹಾರ. ನನ್ಗೆ ಇವತ್ತು ಕಾಲ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗೈತೆ. ಆಗ್ಲಿ ತಾಯಿ, ಹೇಳಮ್ಮ. ನನ್ ಬಗ್ಗೆನೇ ಕೇಳ್ಬೇಕಾಯ್ತ್ರಿ. ಹೇಳಮ್ಮ. ನಮ್ಮ ಮನೇಲಿ ತುಂಬಾ ಕಷ್ಟಗಳು ನಡೀತೈತಿ. ಗಂಡ ಹೆಂಡ್ತಿ ಬಾಳ ಜಗಳ ಮಾಡ್ತೇವ್ರಿ ನಾವು. ಅದಕ್ಕೆ ಏನ್ ಮಾಡ್ಬೇಕು ತಿಳಿವಲ್ದು. ಮನೆ ಕಟ್ಬೇಕಂತೀವಿ, ಅದನ್ನು ಕೂಡಿ ಬರುವಲ್ದು. ಏನ್ ಕೆಲಸ ಮಾಡ್ತಾರೆ ಮನೇಲಿ? ತಾವೆಲ್ಲ ಏನ್ ಕೆಲಸ ಮಾಡ್ತೀರಿ? ನೀವೇನ್ ಮಾಡ್ತಿದ್ದೀರಿ? ನಮ್ಮ ಮನೇಲಿ ಶುಗರ್ ಫ್ಯಾಕ್ಟರಿ ಹೋಗ್ತಾರ್ರಿ ಅವರು. ಮನೆಯವರು ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರಾ? ಶುಗರ್ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ.
ಹೇಳಮ್ಮ, ಎಷ್ಟು ಜನ ಮಕ್ಕಳು ತಮಗೆ? ನಮ್ಗೆ ಇಬ್ರು, ಒಬ್ರು ಒಂದ್ ಗಂಡ್ ಮಗು ಒಂದ್ ಹೆಣ್ಮಗು ಐತಿ. ಮಕ್ಳೇನ್ ಮಾಡ್ತಾರಮ್ಮ? ಓದ್ತಾ ಇದ್ದಾರಾ? ಒಬ್ಬ SLC ಓದ್ತಾರೆ. ಆಗ್ಲಿಮ್ಮ, ಚೆನ್ನಾಗಿ ಓದಿಸಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಹಾಗೆ ನೀವು ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಗಮನ ಕೊಡಿ, ಖಂಡಿತ ಒಳ್ಳೇದಾಗತ್ತೆ. ಹೇಳಮ್ಮ. ಅದೇ ಮನೆ ಸಂಬಂಧ ಕೇಳಬೇಕಾಯ್ತು, ಒಂದಿಟ್ಟು ಮನೆ ಕಟ್ಸಿ ಹೋಗ ಆಯ್ತು ಇಲ್ಲೋ, ನಮ್ದು ಖಂಡಿತ ಇದೆ ನೋಡಮ್ಮ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಯೋಗಗಳನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ಕೊಟ್ಟಿರ್ತಕ್ಕಂತಹ ಯೋಗ ನಮ್ಮ ಕಾರ್ಯಸಿದ್ಧಿ ಆಗಬೇಕಾದ್ರೆ ಒಂದಷ್ಟು ಕಾಲ ಕಾಯಬೇಕು. ಯಜಮಾನರು ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಬೇಕು, ಬರ್ತಕ್ಕಂಥ ಮೌಲ್ಯದಲ್ಲಿ ಇಷ್ಟು ಜನ ನಿಮ್ಮನ್ನೆಲ್ಲ ನೋಡ್ಕೊಳ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ಅದರಲ್ಲಿ ಒಂದು 3 ಕಾಸು 6 ಕಾಸು ಉಳಿಸ್ಕೋಬೇಕು, ಆ ಉಳಿದಿರ್ತಕ್ಕಂಥದ್ರಲ್ಲಿ ಒಂದು ಗೂಡು ಮಾಡಬೇಕು. ಅದಾಗುತ್ತೆ, ಸ್ವಲ್ಪ ಸಮಯ ಕಾಯಬೇಕು. ಅವ್ರ ನಕ್ಷತ್ರ ಏನು? ಅವ್ರ ನಕ್ಷತ್ರ ಗೊತ್ತಿಲ್ಲ, ಅವ್ರ ರಾಶಿ ಕನ್ಯಾ ರಾಶಿ ಐತಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಂತಹ ಒಂದು ಕಷ್ಟ ಅಲ್ಲ, ಅಂತಹ ಸುಖನೂ ಅಲ್ಲ, ಮೀಡಿಯಂ ಆಗಿದೆ, ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಅವ್ರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಕ್ಕೆ ಹೇಳಿ. ಯಾಕೆಂದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತ ಲಕ್ಷಣಗಳಿರುತ್ತೆ, ಆರೋಗ್ಯದ ಕಡೆ ಗಮನ ಕೊಡಕ್ಕೆ ಹೇಳಿ. ಹಾಗೆ ಯಾರೊಬ್ಬರು ನಂಬಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ನಂಬಿಸಿ ಮೋಸ ಮಾಡೋರು ಸಾಕಷ್ಟು ಜನ ಆಗ್ಬಿಡ್ತಾರೆ. ಈಗ ಸ್ವಲ್ಪ ಜೋಪಾನ ಇರ್ಲಿಕ್ಕೆ ಹೇಳಿ, ಒಳ್ಳೇದಾಗತ್ತೆ ತಾಯಿ, ಒಳ್ಳೇದಾಗ್ಲಮ್ಮ. ಹೇಳಮ್ಮ. ಪ್ರಾಬ್ಲಮ್ ಆಗತ್ತೆ ಇದ್ರೊಳಗೆ ಕೆಲಸ ಮಾಡುವಲ್ಲಿ. ಅದೇಮ್ಮ ನಾನು ಹೇಳ್ತಾ ಇದ್ದೀನಲ್ಲ, ಪ್ರಸ್ತುತ ಅಂತಹ ಒಂದು ಒಳ್ಳೆ ಲಾಭದ ಸಮಯ ಅಲ್ಲ, ಒಂದು ಅನುಕೂಲ ಆಗುವಂತದಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಆದ್ರೆ ಭಯ ಪಡಬೇಕಾದಿಲ್ಲ. ಹಾಗೆ ಪ್ರತಿ ಕ್ಷಣನೂ ಏನೋ ಒಂದು ಭಯದಲ್ಲೇ ಇಟ್ಟಿರ್ತಾನೆ ಭಗವಂತ. ಈ ಸನ್ನಿವೇಶ ಕನ್ಯಾ ರಾಶಿಯವರಿಗೆ ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ, ಏನು ಭಯ ಪಡೋದಿಲ್ಲ, ಧೈರ್ಯವಾಗಿರಿ, ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗ್ಲಮ್ಮ. ಶಿವಾರಾಧನೆ ಸಲ್ಲಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗಂಗಾಧರೇಶ್ವರ, ವಿಶ್ವೇಶ್ವರ, ವೀರಭದ್ರೇಶ್ವರ, ನಂಜುಂಡೇಶ್ವರ, ಸಾಂಬ ಸದಾಶಿವ, ಕಾಶಿ ವಿಶ್ವೇಶ್ವರನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಭಗವತ್ ಸಂಕಲ್ಪ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಭಗವಂತನಿಗೆ ಒಂದು ಧೂಪ ದೀಪ ನೈವೇದ್ಯದೊಂದಿಗೆ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ಓಂ ದಶಾಂಗಂ ಗಗನಂದೋಪಂ ಸುಗಂಧಂ ಸಮನೋಹರಂ ಕಪಿಲಾಗ್ರಸಂಯುಕ್ತಂ ದೋಪೋಯಂ ಪ್ರಕೃತಾಂ ಧೂಪಮಾಗ್ರಾಪಯಾಮಿ ಪುರುಷಂ ವ್ರಜಲೋಹ ಕಜಿರಾಜಕಲ್ಪಯನ್ ಕಂಕಿಮಸ್ಸಕೋ ಬಾಹೋ ಕಾವೂರುಪಾದಾವೃಕ್ಷೇತೆ ಬ್ರಾಹ್ಮಣೋ ಸಮಕಮಾಸೀತ್ ಬಾಹುರಾಜನ್ ವಿಕೃತಃ ಪೂರ್ವೋತ್ತರದ್ವೈಶ್ಯಃ ಪದ್ವ್ಯಾಗಂ ಶ್ರೋತ್ರೋ ಅಜಾಯತ. ಸಾಂಬ ಸದಾಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತನಿಗೆ ವಿಶೇಷವಾದಂತಹ ಒಂದು ನಾಮಾರ್ಚನೆ ಜೊತೆಗೆ ಅಭಿಷೇಕವನ್ನು ನಡೆಸೋಣ. ಓಂ ಗಂಗೆ ಜಯಮುನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಆಪೋಹಿಷ್ಠಾಮಯ ಭವಸ್ಥಾನ ಊರ್ಜೆ ದದಾತನ ಮಹೇರಣ ಚಕ್ಷಸೆ ಜನಃ ಉಷದೀರವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಸಚ್ಚಯಾ ಜನ್ಮದ